ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಇವತ್ತಿನಿಂದ ರಾಜ್ಯ ಬಜೆಟ್ ಅಧಿವೇಶನ ಶುರು. ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಮೈಕ್ರೋ ಫೈನಾನ್ಸ್ನಿಂದ ಹಿಡಿದು ಅನುದಾನದ ಕೊರತೆಯವರೆಗೆ ಬಿಜೆಪಿ ಬಳಿ ಹಲವು ಅಸ್ತ್ರ. ವಿರೋಧ ಪಕ್ಷ ಎದುರಿಸಲು ಕಾಂಗ್ರೆಸ್ ಬತ್ತಳಿಕೆಯಲ್ಲೂ ಪ್ರತ್ಯಸ್ತ್ರ ರೆಡಿ. ಪರಿಷತ್ತಲ್ಲೂ ಸರ್ಕಾರದ ವಿರುದ್ಧ ಸಿಡಿದೇಳಲು ಸಿದ್ಧತೆ. 2 ಲಕ್ಷ ಕೋಟಿ ಸಾಲ ಮಾಡಿರೋ ಬಗ್ಗೆ ಶ್ವೇತಪತ್ರ ಹೊರಡಿಸಿ ಅಂತ ಆಗ್ರಹಿಸೋ ಪ್ಲಾನ್. ಗ್ಯಾರಂಟಿ ಹೊರೆಯ ಬಗ್ಗೆಯೂ ಗದ್ದಲವಾಗೋದು ಪಕ್ಕ. ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ದೋಸ್ತಿ, ಜಂಟಿ ಸಮರ. ಅವಮಾನ ಮಾಡಿ ರಾಜ್ಯಪಾಲರಿಂದಲೇ ಅಧಿವೇಶನದಲ್ಲಿ ಭಾಷಣ ಅಂತ ಆಕ್ರೋಶ. ಶಾಸಕರ ಭವನದಿಂದ ವಿಧಾನಸೌಧದವರೆಗೂ ಪಾದಯಾತ್ರೆ. ಸಿಎಂ ಸಿದ್ದರಾಮಯ್ಯಗೆ ಕಾಡ್ತಾ ಇದೆ ಮಂಡಿ ನೋವು. ವಾಕಿಂಗ್ ಸ್ಟಿಕ್ ಸಹಾಯದಿಂದ ರಾಜ್ಯಪಾಲರ ಸ್ವಾಗತಕ್ಕೆ ನಡೆದು ಬಂದ ಸಿಎಂ. ನಂತರ ಗೆಹ್ಲೋಟ್ರನ್ನು ಅಧಿವೇಶನಕ್ಕೆ ಕರೆದೊಯ್ದ ಡಿಸಿಎಂ, ಸ್ಪೀಕರ್, ಸಭಾಪತಿ. ವಿಧಾನಸೌಧಕ್ಕೆ ಬರ್ತಾ ಇದ್ದಂತೆ ಡಿಸಿಎಂ ಫೋಟೋ ಶೋ. ಮೆಟ್ಟಿಲ ಬಳಿಯಲ್ಲೇ ಫೋಟೋಗೆ ಪೋಸ್ ಕೊಟ್ಟ ಡಿಕೆ ಶಿವಕುಮಾರ್. ಮಾಧ್ಯಮಗಳ ಕೆಮರಾ ಕಣ್ಣಲ್ಲಿ ಡಿಕೆಶಿ ವಿವಿಧ ಭಂಗಿ. ನಾನು ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಎಂಎಲ್ಎ ಆಗಿದ್ದೀನಿ. ಕ್ಷೇತ್ರದ ರಸ್ತೆಗಳು ಗುಂಡಿ ಬಿದ್ದಿದೆ, ಕೆರೆ ಕಟ್ಟೆಗಳು ಒಡೆದಿದೆ. ಅಧಿವೇಶನದಲ್ಲಿ ಮತ್ತೆ ಅನುದಾನಕ್ಕೆ ಬೇಡಿಕೆ ಇಡ್ತೀನಿ. ಸ್ಪಂದಿಸದೇ ಇದ್ರೆ ಪಾದಯಾತ್ರೆ ಮಾಡ್ತೀನಿ. ಕೆಆರ್ಪೇಟೆ ಜೆಡಿಎಸ್ ಶಾಸಕ ಎಚ್ ಟಿ ಮಂಜು ಅಳಲು. ನಾವು ಗ್ಯಾರಂಟಿ ಯೋಜನೆಗೆ ಅನುದಾನ ಕೊಟ್ಟಿದ್ದೀವಿ. ಕೇಂದ್ರ ಸಚಿವ ಕುಮಾರಸ್ವಾಮಿ ಕೃಷಿಗೆ ಅನುದಾನ ಕೊಡಲಿ, ಅವರೇ ಆ ಕ್ರೆಡಿಟ್ ತೆಗೆದುಕೊಳ್ಳಿ. ಎಚ್ಡಿಕೆಗೆ ಶಾಸಕ ಎಚ್ ಸಿ ಬಾಲಕೃಷ್ಣ ಸಭಾ. ಪಕ್ಷದ ಅಸ್ತಿತ್ವ ಉಳಿಸಿಕೊಳ್ಳಲು ದಳಪತಿಗಳ ಸರ್ಕಸ್. 50 ಲಕ್ಷ ಸದಸ್ಯತ್ವ ನೋಂದಣಿಗೆ ಟಾರ್ಗೆಟ್. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು, ಮಾಜಿ ಶಾಸಕರಿಗೆ 50,000 ಸದಸ್ಯತ್ವದ ಗುರಿ. ದಿಢೀರ್ ಶ್ರೀಮಂತಳಾಗೋ ಕನಸು ಕಂಡ ಸಾಹುಕಾರ ಆಪ್ತೆ. ಸತೀಶ್ ಜಾರಕಿಹೊಳಿ ಆಪ್ತೆ ಮಹಿಳಾ ಘಟಕದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಮಂಜುಳಾ ರಾಮನಗಟ್ಟಿ ವಿರುದ್ಧ ರಿಯಲ್ ಎಸ್ಟೇಟ್ ಉದ್ಯಮಿ ಅಪಹರಿಸಿದ ಆರೋಪ. 5 ಕೋಟಿ ರೂಪಾಯಿಗೆ ಡಿಮಾಂಡ್ ಇಟ್ಟ ಟೀಮ್ನಲ್ಲಿ ಮತ್ತೆ 3 ಬಂಧನ. ಬಂಟ್ವಾಳದ ಫರಂಗಿಪೇಟೆ ಬಾಲಕನ ನಾಪತ್ತೆ ಕೇಸ್. ದಿಗಂತ ಪತ್ತೆಗೆ ಹರಸಾಹಸ ಪಡ್ತಿದ್ದಾರೆ ಪೊಲೀಸರು. 2 ದಿನದಲ್ಲಿ ಪತ್ತೆ ಮಾಡದೆ ಹೋದರೆ ಪ್ರತಿಭಟನೆ ಮಾಡೋದಾಗಿ ಹಿಂದೂ ಸಂಘಟನೆಗಳ ಎಚ್ಚರಿಕೆ. ಕೊಪ್ಪಳದಲ್ಲಿ ಬಿಎಸ್ಪಿಎಲ್ ಎಂಎಸ್ಪಿಎಲ್ ಕಾರ್ಖಾನೆ ಹಠಾವೋ. ಗವಿಸಿದ್ದೇಶ್ವರ ಶ್ರೀಗಳ ಮನವೊಲಿಕೆಗೆ ಘಟಾನುಘಟಿಗಳ ಸರ್ಕಸ್. ಯಾವೊಬ್ಬ ಜನಪ್ರತಿನಿಧಿಯನ್ನು ಭೇಟಿಯಾಗದ ಶ್ರೀಗಳು. ನಾಳೆ ಸಿಎಂ ಸಿದ್ದರಾಮಯ್ಯ ಬಳಿ ಗಂಭೀರ ಚರ್ಚೆ ನಡೆಸೋದಾಗಿ ಸಚಿವ ಶಿವರಾಜ್ ತಂಗಡಗಿ ಮಾಹಿತಿ. ಬ್ಯಾಂಕ್ ಆಫ್ ಬರೋಡಾದ ಲಾಕರ್ನಲ್ಲಿಟ್ಟಿದ್ದ ಚಿನ್ನಾಭರಣ ಕಳವು. ಬೆಂಗಳೂರಿನ ಜಯನಗರ ಬ್ರಾಂಚ್ನಲ್ಲಿ 50 ಲಕ್ಷ ಮೌಲ್ಯದ ಆಭರಣ ಇಟ್ಟಿದ್ದ ರಾಜೇಂದ್ರ ಪಾಟೀಲ್. ಅಸಿಸ್ಟೆಂಟ್ ಮ್ಯಾನೇಜರ್ ರಾಜು ವಿರುದ್ಧ ಕೇಸ್. ಹಾಸನದಲ್ಲಿ ಹೆಚ್ಚಾಯಿತು ಹೈಟೆಕ್ ಕಳ್ಳರ ಹಾವಳಿ. ಕಾರಲ್ಲೂ ಬಂದು 2 ಮನೆಗಳಲ್ಲಿ ನಗದು, ಚಿನ್ನಾಭರಣ ದರೋಡೆ. ಕಳ್ಳರು ಎಸ್ಕೇಪ್ ಆಗೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಬೆಂಗಳೂರಲ್ಲಿ ಮಿತಿ ಮೀರಿದ ಬೈಕ್ ವೀಲಿಂಗ್ ಹಾವಳಿ. ಯುವಕರ ಬೈಕ್ ವೀಲಿಂಗ್ನಿಂದ ಬೇಸತ್ತ ಕಲ್ಯಾಣ ನಗರ ಎಚ್ಬಿಆರ್ ಲೇಔಟ್ ಜನ. ಪೊಲೀಸರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ. ಸೈಬರ್ ಕ್ರೈಮ್ ಬಗ್ಗೆ ಪೊಲೀಸರು ಎಷ್ಟೇ ಎಚ್ಚರಿಕೆ ಕೊಟ್ಟರೂ ನಿಲ್ಲದ ವಂಚನೆ. ಟ್ರೇಡಿಂಗ್ನಲ್ಲಿ ಲಾಭದ ಆಸೆ ತೋರಿಸಿ ನಂತರ 10 ಲಕ್ಷ ಇನ್ವೆಸ್ಟ್ ಮಾಡಿಸಿ ಪಂಗನಾಮ. ಟೆಕ್ಕಿ ಸಾಗರ್ ತಿವಾರಿಯಿಂದ ವೈಟ್ ಫೀಲ್ಡ್ಗೆ ಸೆಂಟ್ ಠಾಣೆಗೆ ದೂರು. ವಂಚಕ ಪಿಡಿಒ ಯೋಗೇಂದ್ರ ವಿರುದ್ಧ ಮತ್ತೊಂದು ಕೇಸ್. ಸಬ್ ಇನ್ಸ್ಪೆಕ್ಟರ್ ಕೆಲಸ ಕೊಡಿಸ್ತೀನಿ ಅಂತ ವೈದ್ಯನ ಜೊತೆ ಸೇರಿ ವಂಚನೆ. ಹಣ ವಾಪಸ್ ಕೇಳಿದಾಗ ಜಾತಿ ನಿಂದನೆ ಕೇಸ್ ಹಾಕೋದಾಗ ಬೆದರಿಕೆ. ಇಬ್ಬರನ್ನು ಬಂಧಿಸಿರೋ ದಾವಸ್ಪೇಟೆ ಪೊಲೀಸರು. ದಾವಣಗೆರೆಯಲ್ಲಿ ಇಂದಿನಿಂದ ಪೂರ್ತಿ ಹೆಲ್ಮೆಟ್ ಕಡ್ಡಾಯ. ಹಾಫ್ ಹೆಲ್ಮೆಟ್ ಧರಿಸಿದ್ರೆ ದಂಡ ವಿಧಿಸೋದಾಗಿ ಪೊಲೀಸ್ ಇಲಾಖೆ ಸೂಚನೆ. ಬೇಸಿಗೆ ಸಮಯ ಆಗಿರೋದ್ರಿಂದ ವಿನಾಯಿತಿ ಕೊಡುವಂತೆ ಸಾರ್ವಜನಿಕರ ಮನವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.